ನಮಸ್ಕಾರ ಸ್ನೇಹಿತರೆ, ಇದು ಜನತಾ ನ್ಯೂಸ್ ಕನ್ನಡ, ಕನ್ನಡಿಗರ ಶಕ್ತಿ. ನಾನು ಕೆನಲಿಗೌಡ. ಇವತ್ತು ಜನತಾ ನ್ಯೂಸ್ನಲ್ಲಿ ಮಾತಾಡ್ಲಿಕ್ಕೆ ಬಂದಿರತಕ್ಕಂಥ ವಿಚಾರ, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳನ್ನು ಸರ್ಕಾರ ಅಸ್ತಿತ್ವಕ್ಕೆ ತರ್ತಾ ಇರ್ತಕ್ಕಂಥ ಇದರ ಆಗು ಹೋಗುಗಳ ಕುರಿತಾಗಿ ಇವತ್ತು ಮಾತುಕತೆ ಮಾಡೋಣ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಇದರಿಂದ ಆಗುವಂಥ ಉಪಯೋಗಗಳೇನು, ವಿದ್ಯಾರ್ಥಿಗಳು ತಮ್ಮ ನಾಯಕತ್ವ ಮತ್ತು ಕೌಶಲ್ಯಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಸ್ತುತ ಈ ವಿದ್ಯಾರ್ಥಿ ಸಂಘಟನೆಗಳು ಅನುಕೂಲವಾಗ್ತವ, ಅಥವಾ ಈ ಹಿಂದೆ 3 ದಶಕಗಳ ಹಿಂದೆ ವಿದ್ಯಾರ್ಥಿ ಸಂಘಟನೆಗಳನ್ನು ಯಾವ ಕಾರಣಕ್ಕೋಸ್ಕರ ಬ್ಯಾನ್ ಮಾಡಲಾಗಿತ್ತು, ಇವೆಲ್ಲವನ್ನೂ ಕೂಡ ಕೇವಲ ಕಾಂಗ್ರೆಸ್ನ ಹೈಕಮಾಂಡ್ನ ಅವರ ಮಾತನ್ನು ಕೇಳಿ ಒಂದು ಸಂತೃಪ್ತಿಗೊಳಿಸ್ಲಿಕ್ಕೋಸ್ಕರ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದರಿಂದ ಸಾಧಕ ಬಾಧಕಗಳು ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮಾತಾಡೋಣ. ಈ ಹಿಂದೆ ಕೂಡ ಇವತ್ತಿನ ಪ್ರಸ್ತುತ ಗೃಹ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಹಿಂದೆ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಇದನ್ನು ಬ್ಯಾನ್ ಆಗಿತ್ತು. ಬಹುಶಃ ಇವತ್ತು ಈ ಕುರಿತಾಗಿ ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಹಾಗೂ ಅನೇಕ ಮಾಜಿ NSUವಿನ ನಾಯಕರುಗಳನ್ನು ಒಳಗೊಂಡಂತೆ ಒಂದು ಉನ್ನತವಾದಂಥ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಅದು ಯಾವ ರೀತಿಯ ಒಂದು ತೀರ್ಮಾನಗಳನ್ನು ಕೊಟ್ಟಿರ್ಬೋದು, ಈ ಕುರಿತಾಗಿ ವಿದ್ಯಾರ್ಥಿ ಸಂಘಟನೆಗಳು ಸರ್ವತೋಮುಖವಾದಂತಹ ಉತ್ತಮ ನಾಯಕರುಗಳ ಒಂದು ಆಡಂಬಲ ಆಗ್ಬೋದಾ, ವೇದಿಕೆ ಆಗ್ಬೋದಾ, ಅಥವಾ ಏನು ಶೈಕ್ಷಣಿಕ ವಾತಾವರಣವನ್ನು ಹದಗೆಡಿಸುವಂತಹ ರೌಡಿಸಮ್ಗೆ ವೇದಿಕೆ ಆಗ್ಬೋದಾ, ಈ ಎಲ್ಲ ಆತಂಕಗಳ ನಡುವೆ ಅನೇಕ ಉತ್ತಮವಾದ ವಿಚಾರಗಳು ಇದ್ದಾವೆ. ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಾದರೆ, ಇಲ್ಲ ಅಂತ ಅಂದರೆ ಶೈಕ್ಷಣಿಕ ವಾತಾವರಣವೇ ಹದಗೆಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಇದೆ. ಮೊನ್ನೆ ನಮ್ಮ DCM DK ಶಿವಕುಮಾರ್ ಅವರು ಭಾಳ ಹೆಮ್ಮೆಯಿಂದ ನಾವೆಲ್ಲ ವಿದ್ಯಾರ್ಥಿ ಸಂಘಟನೆಯಿಂದ ಬಂದಂಥವ್ರು, ಅವರು ಬಂದವರು ಇವರು ಬಂದವರು ಅಂತ ತೋರಿಸ್ತಾ ಇದ್ರು. ಹೌದು, ಆದರೆ ವಿದ್ಯಾರ್ಥಿ ಸಂಘಟನೆಗಳಿಂದ ರೂಪಿತವಾಗುವಂತಹ ನಾಯಕತ್ವ ಎಂಥದ್ದಿರಬೇಕು, ಅವರಿಗೆ ಯಾವ ರೀತಿಯ ತರಬೇತಿಗಳಾಗಬೇಕು, ಕೇವಲ ರಾಜಕೀಯ ನಾಯಕರುಗಳ ಸೃಷ್ಟಿಗೋಸ್ಕರ ಇಂಥ ವಿದ್ಯಾರ್ಥಿ ಸಂಘಟನೆಗಳು ಬೇಕಾ, ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ನಾಯಕತ್ವವನ್ನು ವಹಿಸ್ಕೊಳ್ಳಿಕ್ಕೆ ಈ ವಿದ್ಯಾರ್ಥಿ ಸಂಘಟನೆಗಳು ಒಂದು ವೇದಿಕೆ ಆಗಬೇಕಾ ಅನ್ನುವಂಥದ್ದು, ಅದು ಆಗುತ್ತಾ, ಅದಕ್ಕೆ ಸೂಕ್ತವಾದಂಥ ತರಬೇತಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರದ ಅಜೆಂಡಾ ಏನಿದೆ, ಜೊತೆಗೆ ಈ ವಿದ್ಯಾರ್ಥಿ ಸಂಘಟನೆಗಳು ನವ ರಾಜಕೀಯ ನಾಯಕರ ಸೃಷ್ಟಿಗೆ ಕಾರಣವಾಗ್ತವೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನದ ಕುರಿತಾಗಿ ಬಹುಶಃ ಅನೇಕ ಎಲ್ಲ ಪಕ್ಷಗಳ ರಾಜಕೀಯ ನಾಯಕರುಗಳು ಕೂಡ ಸ್ವಾಗತಿಸಿದ್ದಾರೆ. ವಿಶೇಷವಾಗಿ ABVP ಅಂತ ಸಂಘಟನೆಯ ನಾಯಕರುಗಳು ಕೂಡ ಸ್ವಾಗತಿಸಿದ್ದಾರೆ. ಆದರೆ ಇಲ್ಲಿ ಶಿಕ್ಷಣ ಕ್ಷೇತ್ರದ ಇವತ್ತು ನಡೀತಾ ಇರ್ತಕ್ಕಂಥ ಅನೇಕ ಬೆಳವಣಿಗೆಗಳಲ್ಲಿ ಇವತ್ತು ಅನೇಕ ಕ್ಯಾಂಪಸ್ಗಳು ಕಾಡ್ತಾ ಇರ್ತಕ್ಕಂಥ ಈ ಡ್ರಗ್ ದಂಧೆಗೆ ವಿದ್ಯಾರ್ಥಿ ಸಂಘಟನೆಗಳು ಬಲಿಯಾಗ್ತವ, ಇಂತೆಲ್ಲ ವಿಚಾರಗಳ ಆತಂಕಗಳು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿ ಸಂಘಟನೆಗಳನ್ನು ಚುನಾವಣೆ ನಡೆಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರಿನಾ ಇಲ್ವಾ ಅನ್ನುವಂಥದ್ದು ರಾಜ್ಯದ ಅನೇಕ ತಂತ್ರಜ್ಞರನ್ನು, ಎಕ್ಸ್ಪರ್ಟ್ಸ್ಗಳನ್ನು ಒಂದು ಕಮಿಟಿ ಮಾಡಿ ಯಾವ ರೀತಿಯ ನೀತಿ ನಿಯಮಗಳನ್ನು ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆಗೆ ಮಾಡಬೇಕು ಅನ್ನುವಂಥದ್ದನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗ್ತದೆ, ಆಳುವ ಯಾವುದೇ ಪಕ್ಷ ಇದ್ದರೂ ಕೂಡ ವಿದ್ಯಾರ್ಥಿ ಸಂಘಟನೆಗಳ ನಾಯಕರುಗಳನ್ನು ತಮ್ಮ ಚುನಾವಣೆಗಳಲ್ಲಿ ಅನೇಕ ಅಕ್ರಮಗಳಲ್ಲಿ ದುರ್ಬಳಕೆ ಮಾಡಿಕೊಳ್ಳುವಂಥ ಉದಾಹರಣೆಗಳು ಈ ಹಿಂದೆ ಇದ್ದಾವೆ. ಆ ಕಾರಣಕ್ಕೋಸ್ಕರನೇ ವಿದ್ಯಾರ್ಥಿ ಸಂಘಟನೆಗಳನ್ನು ರಾಜಕೀಯ ವೇದಿಕೆಗಳಾಗಿ ಮಾಡಬಾರ್ದು, ಶೈಕ್ಷಣಿಕ ವಾತಾವರಣವನ್ನು ಮಲಿನ ಮಾಡಬಾರ್ದು, ಹದಗೆಡಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಹಿಂದೆ ವಿದ್ಯಾರ್ಥಿ ಸಂಘಟನೆಗಳನ್ನು ಬ್ಯಾನ್ ಮಾಡಲಾಗಿತ್ತು. ಪ್ರಸ್ತುತ ರಾಜ್ಯ ಸರ್ಕಾರ ತೆಗೆದುಕೊಂಡಿರತಕ್ಕಂಥ ತೀರ್ಮಾನ ಉತ್ತಮವಾದದ್ದು ಅನ್ಬೇಕಾದ್ರೆ ಅದಕ್ಕೊಂದು ಚೌಕಟ್ಟು ಬೇಕಾಗ್ತದೆ, ಅದಕ್ಕೊಂದು ನೀತಿ ನಿಯಮ ಬೇಕಾಗ್ತದೆ. ಆ ಎಲ್ಲ ತಜ್ಞರೇನಿರ್ತಾರೆ ಅದರ ಬಗ್ಗೆ ಕುರಿತಾಗಿ ಕುಂತು ಅವಕ್ಕೆ ಮಾತುಕತೆ ಮಾಡಿ ಸರ್ಕಾರ ಸಲಹೆಗಳನ್ನು ತೆಗೆದುಕೊಂಡು
ಒಂದು ತೀರ್ಮಾನವನ್ನು ತೆಗೆದುಕೋಬೇಕು ಅನ್ನುವಂಥದ್ದು ಜನತಾ ನ್ಯೂಸ್ನ ಅಭಿಪ್ರಾಯ. ನಮಸ್ಕಾರ.